ಸಂತೋಷವೇ ಹಲ್ಲೆಲೂಯಾ 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 ಯೇಸುವಿನಲ್ಲಿ ನೆಲೆಗೊಳ್ಳೋಣ ಎಲ್ಲವೇ ಆನಂದವೇ ಯೇಸುವಿನಲ್ಲಿ ನೆಲೆಗೊಳ್ಳೋಣ ಎಲ್ಲವೇ ಸಂತೋಷವೇ ಪ್ರಿಯನು ನನ್ನ ಪ್ರಿಯನು ಅಭಯ ಕೊಟ್ಟ ನನ್ನ ದೇವರು ಅನುಕಲೀನ ಕರಿವೆಯಲ್ಲಿ ನನ್ನಾದರಿಸುವ ಕರ್ತನೇ ಹಲ್ಲೆಲೂಯಾ 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 ಯೇಸುವಿನಲ್ಲಿ ನನ್ನ ಪಯಣ ಎಲ್ಲವೇ ಆನಂದವೇ ಯೇಸುವಿನಲ್ಲಿ ನನ್ನ ಜೀವನ ಎಲ್ಲವೇ ಸಂತೋಷವೇ. ಒಬ್ಬ ತಂದೆಗೆ 2 ಮಕ್ಕಳಿದ್ದರು, 2 ಮಗನುಗಳು, 2 ಮಗ. ಒಬ್ಬನಿಗೆ ಹಿರಿಯನು, ಇನ್ನೊಬ್ಬನು ಕಿರಿಯನು. ಈ ಕಿರಿಯ ಮಗನು ಒಂದಾನೊಂದು ದಿವಸ ಅಪ್ಪನ ಹತ್ರ ಬಂದು, ಡ್ಯಾಡಿ, ನನಗೆ ನನ್ನ ಪ್ರಾಪರ್ಟಿ ಎಲ್ಲ ನನಗೆ ಕೊಟ್ಟು ಬಿಡಿ, ನನಗೆ ಸಿಕ್ಕಬೇಕಾದ ಎಲ್ಲ ಹಣವನ್ನು ನನಗೆ ಸ್ವತ್ತನ್ನು ನನಗೆ ಕೊಟ್ಟು ಬಿಡು, ಪಾಲು ಮಾಡಿ ಕೊಟ್ಟು ಬಿಡು ಅಂತ ಹೇಳಿದೆ. ಅಪ್ಪನು ಸರಿ, ಇವನು ತುಂಬಾ ತೊಂದರೆ ಮಾಡ್ತಾನೆ ಅಂತ ಎಲ್ಲವನ್ನು ಅವನಿಗೆ ಪಾಲು ಮಾಡಿ ಡಾಕ್ಯುಮೆಂಟ್ ಎಲ್ಲ ಮಾಡಿಸಿ ಕೊಟ್ಬಿಟ್ರು. ಇವನೇನು ಮಾಡಿದ, ಕಿರಿಯ ಮಗನು ಎಲ್ಲ ತಗೊಂಡು ದೂರವಾಗಿರುವ ಒಬ್ಬರು ಪಟ್ಟಣಕ್ಕೆ ಹೋದನು. ಆ ಪಟ್ಟಣದಲ್ಲಿ ಹೋಗಿ ಚೆನ್ನಾಗಿ ತಿಂದು ಕುಡಿದು ಕೆಟ್ಟ ಸಹವಾಸ, ಬ್ಯಾಡ್ ಫ್ರೆಂಡ್ಸ್ ಎಲ್ಲವನ್ನು ಅವನು ಏನ್ ಮಾಡಿಕೊಂಡು ಆರಿಸಿಕೊಂಡು ಅವ್ರ ಜೊತೆಗೆ ಚೆನ್ನಾಗಿ ಕುಡಿದು ಸಿನಿಮಾಗೆ ಹೋಗೋದು, ಎಣ್ಣೆ ಹೊಡೆಯೋದು, ತಪ್ಪು ತಪ್ಪು ಕಾರ್ಯಗಳು ಮಾಡೋದು ಎಲ್ಲ ಮಾಡಿ ಆ ಹಣವೆಲ್ಲ ಏನು ಮಾಡಿಬಿಟ್ಟ, ಖರ್ಚು ಮಾಡಿ ಹಾಳು ಮಾಡಿಬಿಟ್ಟ. ಇವತ್ತು ಏನು ಹಣ ಇಲ್ಲ. ನೀವು ನೋಡಿ, ಆ ಹಣ ಇಲ್ಲದ ಪರಿಸ್ಥಿತಿಯಲ್ಲಿ ಕೆಲಸಕ್ಕೆ ಹೋದ್ರೆ ಕೂಡ ಏನಾದ್ರು ಊಟ ಏನಾದ್ರೂ ನಮಗೆ ಸಿಗುತ್ತೆ. ಆ ದೇಶದಲ್ಲಿ ದೊಡ್ಡ ಬರಗಾಲ ಬಂತು. ಏನ್ ಬಂತು? ದೊಡ್ಡ ಬರಗಾಲ. ಬರಗಾಲ ಅಂದ್ರೆ ಏನು? ಮಳೆ ಇಲ್ಲ, ಮಳೆ ಇರಲ್ಲ, ಬೆಳೆ ಇರಲ್ಲ, ನೀರು ಸಿಗಲ್ಲ, ಊಟ ಸಿಗಲ್ಲ. ನಮ್ ಕೋವಿಡ್ ಟೈಮಲ್ಲಿ ನಾವು ಎಷ್ಟು ಕಷ್ಟಪಟ್ಟೇವೆ. ಆ ಒಂದು ರೀತಿಯಲ್ಲಿ ಬರಗಾಲ. ಆ ಸಮಯದಲ್ಲಿ ಇವನಿಗೆ ತುಂಬಾ ಹೊಟ್ಟೆ ಹಸಿವಾಯಿತು, ಊಟ ಏನು ಸಿಗ್ತಾ ಇಲ್ಲ. ಅಲ್ಲಿ ಇರುವ ಒಂದು ಯಜಮಾನ ಬಳಿಗೆ ಹೋಗಿ, ನನಗೊಂದು ಕೆಲಸ ಕೊಡಿ ಅಯ್ಯ, ನನಗೊಂದು ಕೆಲಸ ಸಿಗುತ್ತಾ ಅಂತ ಕೇಳಲು ಅವರು ಸರಿ ಹೋಗಿ ನನ್ನಲ್ಲಿ ಇರುವ ಹೊಲಕ್ಕೆ ಹೋಗಿ ಹಂದಿಗಳನ್ನು ಮೇಯಿಸು ಅಂತ ಹೇಳಿ. ಈ ಮಗನ ತಂದೆ ದೊಡ್ಡ ಶ್ರೀಮಂತನು. ಅವನ ಮನೆಯಲ್ಲಿ ಇರುವ ಕೂಲಿ ಆಳಿಗಳಿಗೆ ಒಳ್ಳೆ ಊಟ ಸಿಗ್ತಾ ಇತ್ತು. ಇವತ್ತು ಇವನು ಎಲ್ಲಿ ಹೋಗಿದ್ದಾನೆ? ಹಂದಿ ಮೇಯಿಸಿ ಹೋಗಿದ್ದಾನೆ. ಇವನು ಹಂದಿ ಮೇಯಿಸ್ತಾ ಇರುವಾಗ ಅಲ್ಲಿ ಏನಾದ್ರು ಊಟ ಸಿಗುತ್ತಾ ಎಂದು ಅವನು ಹುಡುಕಿ ನೋಡಿದ್ರೆ ಅಲ್ಲಿ ಯಾರು ಅವನಿಗೆ ಊಟವೇ ಕೊಟ್ಟಿಲ್ಲ. ಈ ಹಂದಿ ತಿನ್ನುವ ಕಾಯಿಗಳನ್ನಾದ್ರೂ ತಿನ್ನಲ್ಲ ಅಂತ ನೋಡಿದ್ರೆ ಅದು ಅವನಿಗೆ ಸಿಗ್ತಾ ಇಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ಅವನಿಗೆ ಬುದ್ಧಿ ಬಂದಿತ್ತು. ಏನು ಬಂದಿತ್ತು? ಬುದ್ಧಿ. ತಪ್ಪು ಮಾಡಿಬಿಟ್ಟೇವಲ್ಲ, ನಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿದ್ದೇವೆ, ಡ್ಯಾಡಿ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು. ಕೂಲಿ ಆಳು ಕೂಡ ಒಳ್ಳೆ ಊಟ ಸಿಗುತ್ತೆ, ಕೂಲಿ ಆಳಿ ಕೂಡ ವೆಜಿಟೇಬಲ್ ಬಿರಿಯಾನಿ ಹಾಕ್ತಾರೆ, ನಮಗೆ ಇಲ್ಲಿ ಏನು ಸಿಗ್ತಾ ಇಲ್ವಾ ಎಂದು ಬುದ್ಧಿ ಬಂತು. ಇವತ್ತು ತಂದೆ ಕಡೆ ತಿರುಗಿ ಹೋಗಿ ತಂದೆಯೇ, ನಾನು ಪರಲೋಕ ವಿರೋಧವಾಗಿಯೂ ನಿಮ್ಮ ಕಣ್ಮುಂದೆಯೂ ನಾನು ತುಂಬಾ ಪಾಪ ಮಾಡಿಬಿಟ್ಟೆ, ದ್ರೋಹ ಮಾಡಿಬಿಟ್ಟೆ. ನನ್ನನ್ನು ಕೂಲಿ ಆಳುಗಳಲ್ಲಿ ಒಬ್ಬನಾಗಿ ಸೇರಿಸಿಕೋ, ಮಗನಾಗಿ ಬೇಡ, ಹಿಂಗೆ ಕೂಲಿ ಆಳುಗಳಲ್ಲಿ ಒಬ್ಬನಾಗಿ ಸೇರಿಸ್ಕೋ ಎಂದು ಅವನಲ್ಲಿ ಪಶ್ಚಾತ್ತಾಪ ಬಂದಿದ್ದು. ಅವನ ಹಂಗೆ ಮನಸ್ಸು ಮಾಡಿಕೊಂಡು ಅವನು ತಿರುಗಿ ತನ್ನ ತಂದೆ ಕಡೆ ಏನ್ ಮಾಡ್ತಾನೆ, ಹೋಗ್ತಾ ಇದ್ದಾನೆ. ಅವರ ತಂದೆಯಲ್ಲಿ ದೂರದಿಂದ ನೋಡಿದರು. ಒಂದು ಮಗನ್ ಬರ್ತಾನೆ. ಹೆಂಗೆ ಬರ್ತಾನೆ? ಹೋಗುವಾಗ ಜೀನ್ಸ್ ಪ್ಯಾಂಟು, ಶರ್ಟು, ಪರ್ಫ್ಯೂಮು ಎಲ್ಲ ಶೂ ಎಲ್ಲ ಹಾಕೊಂಡು ಹೋದವನು ಇವತ್ತು ಭಿಕ್ಷೆಗಾರ ಅಂತಾರೆ ಬರ್ತಾನೆ. ಹೆಂಗೆ ಬರ್ತಾನೆ? ಭಿಕ್ಷೆಗಾರ ಅಂತಾರೆ ಬರ್ತಾನೆ. ದುಡ್ಡು ನಡೆ ಕೂಡ ಆಗಲ್ಲ ಬರ್ತಾನೆ. ದೂರದಲ್ಲಿ ನೋಡಿ ತಂದೆಗೆ ಬಹಳ ನೋವಾಯಿತು. ಅವನ ಮೇಲೆ ಕಣಿಗರ ಪಟ್ಟು ಓಡಿ ಹೋದ್ರು. ಅವನನ್ನು ಕೊರನ್ನು
ಅಪ್ಪಿಕೊಂಡರು. ಅವನು ತಂದೆ ನೋಡಿ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ದೇವರಿಗೆ ವಿರೋಧವಾಗಿಯೂ ನಿನಗೆ ವಿರೋಧವಾಗಿ ನಾನು ದ್ರೋಹ ಮಾಡಿದೆ, ಪಾಪ ಮಾಡಿದೆ, ನನ್ನನ್ನು ಕ್ಷಮಿಸಿಬಿಡು. ಇನ್ನು ಕೂಲಿ ಆಳುಗಳಿಲ್ಲ, ಒಬ್ಬರಾಗಿ ನನ್ನನ್ನು ಸರಿಸಿಕೋ. ಓ ನತ್ತನು, ತಂದೆಯೂ ಹತ್ತರು. ಅವನಲ್ಲಿ ಇದ್ದ ಆ ಪಶ್ಚಾತ್ತಾಪ, ಮನ ತಿರುಗಬೇಕೆನ್ನು ನೋಡಿ ಅವನನ್ನು ತಿರುಗಾ ಸೇರಿಸಿಕೊಂಡಂದ್ರೆ ಸಾಮಾನ್ಯವಾಗಿಲ್ಲ. ಅಲ್ಲಿ ಇದ್ದ ಕೂಲಿ ಆಳುಗಳು ಹೇಳಿದ್ರು, ಅವನನ್ನು ಚೆನ್ನಾಗಿ ಸ್ನಾನ ಮಾಡಿಸಿ, ಒಳ್ಳೆಯ ಬಟ್ಟೆ ಕೊಡು, ಒಳ್ಳೆಯ ಚಪ್ಪಲ್ಸ್ ಕೊಡು, ಒಳ್ಳೆಯ ಕೈಯಲ್ಲಿ ಬಂಗಾರದ ರಿಂಗ್ ಹಾಕಿ ಒಂದು ಒಳ್ಳೆಯ ಔತಣವನ್ನು ಸಿದ್ಧ ಮಾಡೋಣ, ಬಿರಿಯಾನಿ ಮಾಡಿಸಿ ಎಲ್ಲರಿಗೂ ಕೊಡೋಣ ಎಂದು ಹೇಳಿ ಅದನ್ನು ಅವರು ಉತ್ಸವವಾಗಿ ಅವರು ಕೊಂಡಾಡಿದನ್ನು ನಾವು ನೋಡುತ್ತೇವೆ. ಯಾಕೆ ಹೀಗೆ ಮಾಡಿದರು? ಅವನ ಅಣ್ಣ ಬಂದು ಹೇಳಿದನು, ಇವನು ಏನು ಮಾಡಿದ? ಇವನು ಪಾವಿ, ದುಡ್ಡೆಲ್ಲ ತಗೊಂಡು ಹೋದ, ಸೊತ್ತೆಲ್ಲ ತಗೊಂಡು ಹೋಗಿದ್ದಾನೆ, ಎಲ್ಲ ಪಾಪ ಮಾಡಿ ಎಲ್ಲವನ್ನು ಹಾಳು ಮಾಡಿಬಿಟ್ಟ. ಇವನಿಗೆ ಯಾಕೆ ನೀವು ಇದೆಲ್ಲ ಮಾಡ್ತಾ ಇದ್ದೀರಿ? ಅವಾಗ ತಂದೆ ಹೇಳಿದ್ರು, ಇವನು ಸತ್ತು ಹೋದ ಅಂತ ನಾನು ಅನ್ಕೊಂಡೆ, ಅವನು ಇವತ್ತು ಜೀವಿತನಾಗಿ ಬಂದಿದ್ದಾನೆ. ಕಳ್ಕೊಂಡೆ ಅಂತ ನಾನು ಅನ್ಕೊಂಡೆ, ಇವತ್ತು ತಿರುಗಿ ಬಂದಿದ್ದಾನೆ. ಆ ರೀತಿಯಲ್ಲಿ ಆ ಕಳೆದು ಹೋದ ಒಬ್ಬ ಪಾಪಿಯನ್ನು ಯೇಸು ಕರ್ತನು ಹುಡುಕಿ ಬರ್ತಾರೆ. ನೀವು ನೋಡಿದರೆ ಯೇಸು ಯಾಕೆ ಈ ಲೋಕಕ್ಕೆ ಎಳೆದು ಬಂದರೆ, ನಾವು ಎಲ್ಲರೂ ಪಾಪಿಗಳೇ, ಈ ಮನುಷ್ಯರೆಲ್ಲರೂ ಪಾಪಿಗಳೇ. ಏನೆಲ್ಲ ಮಾಡ್ತಾರೆ ನೋಡು, ಕೊಲೆ ಮಾಡ್ತಾರೆ, ಹೊಡೆಯುತ್ತಾರೆ, ಜಗಳ ಆಡ್ತಾರೆ, ಕೆಟ್ಟ ಮಾತಾಡ್ತಾರೆ, ಏನೇನು ತಪ್ಪು ಅನ್ಯಾಯ ಎಲ್ಲ ಮಾಡ್ತಾರೆ. ಇದೆಲ್ಲ ಎಲ್ಲಿಂದ ಬಂತು? ಈ ಸೈತಾನ ಮನುಷ್ಯರನ್ನ ಮೋಸ ಮಾಡಿ ಅವನನ್ನು ಬೀಳಿಸ್ಬಿಟ್ಟ. ಅದಕ್ಕೆ ಮನುಷ್ಯರಲ್ಲಿ ಮರಣ, ಮಾನವ ಕುಲದಲ್ಲಿ ಮರಣ. ಇದರಿಂದ ನಮ್ಮ ಎಲ್ಲರನ್ನು ಕಾಪಾಡುವ ಯಾರು ಬಂದ್ರು? ನಮ್ಮ ಹೀರೋ ಯೇಸು. ನಮ್ಮ ಹೀರೋ ಯಾರು? ಯೇಸು. ಅವರು ಇಳಿದು ಬಂದರು, ಅವರೇ ಆ ತಂದೆ. ನೀವು ನೋಡಿದರೆ ಆ ಮಗನು, ಕಿರಿಯ ಮಗನು ಎಲ್ಲ ದುಡ್ಡನ್ನು ಹಾಳು ಮಾಡಿಬಿಟ್ಟ, ಪಾಪ ಮಾಡಿ ಹಾಳು ಮಾಡಿಬಿಟ್ಟ. ಇವತ್ತು ಗದಿಹೀನನಾಗಿಬಿಟ್ಟ. ಆ ಒಂದು ಪರಿಸ್ಥಿತಿಯಲ್ಲಿ ಅವನು ಏನ್ ಮಾಡ್ತಾನೆ? ಯೂಟರ್ನ್ ಹೊಡಿತಾನೆ. ಏನ್ ಮಾಡ್ತಾನೆ? ಯೂಟರ್ನ್. ಅವನು ಹೋದ ದಾರಿಯನ್ನು ಬಿಟ್ಟು, ಅವನು ಪಾಪದ ದಾರಿಯನ್ನು ಬಿಟ್ಟು ದೇವರ ಕಡೆ ತಿರುಗಿದನು. ಎಲ್ಲಿ ತಿರುಗಿದನು? ದೇವರ ಕಡೆ. ನಾವೆಲ್ಲ ಎಲ್ಲಿ ತಿರುಗಬೇಕು? ದೇವರ ಕಡೆ. ಯಾರ ಜೊತೆಯಲ್ಲಿ ಇರಬೇಕು? ಯೇಸು ಸ್ವಾಮಿ ಜೊತೆಯಲ್ಲಿ. ಯೇಸು ಸ್ವಾಮಿ ಜೊತೆಯಲ್ಲಿ ಇದ್ರೆ ಅವರು ನಮ್ಮ ಎಲ್ಲವನ್ನು ನೋಡಿಕೊಳ್ಳುತ್ತಾರೆ, ಎಲ್ಲವನ್ನು ಒದಗಿಸಿಕೊಡುವರು. ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ನಾವು ತಗೊಳ್ಬೇವು, ಒಳ್ಳೆ ಆರೋಗ್ಯ ಕೊಡುವರು, ನಮ್ಮ ಕಾಂಪಿಟೇಷನ್ ಎಲ್ಲ ನಾವು ಗೆಲ್ಲುವೆವು, ಮನೆಯಲ್ಲಿ ಖುಷಿಯಾಗಿ ಇರುವೆವು. ನಮಗೆ ನಾವು ಕೇಳುವುದಲ್ಲ ದೇವರು ಕೊಡ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕು? ಯೇಸು ಸ್ವಾಮಿ ಜೊತೆಯಲ್ಲೇ ಇರಬೇಕು. ಅವ್ರನ್ನ ಬಿಟ್ಟು ನಾವು ದೂರ ಹೋಗಲೇ ಬಾರದು. ಈ ಕಿರಿಯ ಮಗನು ಅವರನ್ನು ಬಿಟ್ಟು ದೂರ ಹೋದದ್ರಿಂದ, ತಂದೆಯಿಂದ ದೂರ ಹೋದದ್ರಿಂದ ಅವನ ಜೀವನ ಹಾಳಾಯಿತು, ಎಲ್ಲ ಕಳ್ಕೊಂಡ. ಇವತ್ತು ಅವನು ಮನ ತಿರುಗಿ ಅವನ ತಂದೆ ಕಡೆ ಬಂದದ್ರಿಂದ ಆ ತಂದೆ ಅವನನ್ನು ಏನು ಮಾಡಿದರು? ಕ್ಷಮಿಸಿದರು. ಮನ ತಿರುಗಿ ಬಂದ್ಬಿಟ್ಟ. ಇನ್ನು ಮುಂದೆ ಅವನು ಈ ಪಾಪ ಮಾಡಲ್ಲ. ಮನ ತಿರುಗಿ ಬಂದ್ಬಿಟ್ಟ. ನೀವು ಕೂಡ ಮನೆಯಲ್ಲಿ ಏನಾದ್ರೂ ಸುಳ್ಳು ಹೇಳ್ತೀರಿ, ಏನಾದ್ರೂ ಕದೀತೀರಿ, ಹಿಂಗೆಲ್ಲ ಮಾಡ್ತಿರಲ್ಲ, ಸರಿಯಾಗಿ ಓದದೆ ಕೂತಿರ್ತೀರಿ, ಟಿವಿ ನೋಡಿಕೊಂಡು, ಎಲ್ಲ ಮಾಡಬಾರದು. ಅಪ್ಪ ಅಮ್ಮ ಏನಾದ್ರೂ ತಂದೆ ತಾಯಿ ಹೇಳಿದರೆ ಮಾಡು ಅಂತ ಹೇಳಿದ್ರೆ ಅದನ್ನು ನಾವೇನು ಮಾಡಬೇಕು? ಮಾಡಬೇಕು. ನಾವು ಅವರನ್ನು ಏಮಾರಿಸಬಾರದು. ಅದೆಲ್ಲ ಯೇಸುಗೆ ಇಷ್ಟ ಇಲ್ಲ. ಅರ್ಥವಾಯ್ತಾ? ಇರುವಾಗ ನಾವು ಒಳ್ಳೆಯವರಾಗಿ ಇರಬೇಕು. ಈ ಒಳ್ಳೆಯವರಾಗಿ ಇರಬೇಕಾದ್ರೆ ನಾವು ಒಳ್ಳೆಯ ದೇವರೊಂದಿಗೆ ಇರಬೇಕು. ನಾವು ಒಳ್ಳೆಯವರಾಗಿ ಇರಬೇಕಾದ್ರೆ ಏನು ಮಾಡಬೇಕು? ಒಳ್ಳೆಯ ಯೇಸುವೊಂದಿಗೆ ಇರಬೇಕು. ಹಾಗೆ ತಾನೆ? ಆ ಕಿರಿಯ ಮಗನು ತಿರುಗಿ ಬಂದು ಯೇಸುವೊಂದಿಗೆ, ತಂದೆಯೊಂದಿಗೆ ಅವನು ಸೇರಿಕೊಂಡದ್ರಿಂದ ಎಲ್ಲ ಅವನಿಗೆ ಸಿಕ್ಕಿತು. ಕಳ್ಕೊಂಡದೆಲ್ಲ ಅವನಿಗೆ ತಿರುಗಿ ವಾಪಸ್ ಬಂತು, ಕೊಟ್ಟಿದ್ದಾರೆ. ಅವನಿಗಾಗಿ ಔತಣ, ಅವನಿಗಾಗಿ ಬಿರಿಯಾನಿ, ಅವನಿಗೆ ಒಳ್ಳೆ ಹೊಸ ಡ್ರೆಸ್ ಎಲ್ಲ ಕೊಟ್ಟು ಅವನನ್ನು ಸೇರಿಸಿಕೊಂಡರು. ನಾವು ಕೂಡ ನಮ್ಮ ಜೀವನದಲ್ಲಿ ಈ ಚಿಕ್ಕ ತಪ್ಪುಗಳನ್ನ ಮಾಡಬಾರದು. ತಾಯಿ ತಂದೆಯರಿಗೆ ಒಬಿಡಿಯಂಟ್ ಆಗಿರಬೇಕು. ತಾಯಿ ತಂದೆಯರಿಗೆ ಹೆಂಗೆ ಇರಬೇಕು? ಒಬಿಡಿಯಂಟ್ ಅಂದ್ರೆ ವಿಧೇಯರಾಗಿರ್ಬೇಕು. ಅಪ್ಪ ಬಾ ಅಂದಕ್ಕಾದ್ರೆ ಡ್ಯಾಡಿ ಬರ್ತೇನೆ ಓಡಿ ಬರ್ಬೇಕು. ಮಮ್ಮಿ ಇದನ್ನು ಮಾಡೋದು ಹೇಳಿದ್ರೆ ಹಂಗೆ ಮಾಡ್ತೇನೆ, ಎಲ್ಲ ನಾನು ಬರಲ್ಲ, ನನಗೆ ಬೇರೆ ಕಲಿಸ್ತಾ ಇದ್ದೀವಿ, ಹಂಗೆಲ್ಲ ಹೇಳ್ಬಾರ್ದು. ಸರಿನಾ? ಒಳ್ಳೆಯ ಜೀಸಸ್ ಚಿಲ್ಡ್ರನ್ ಆಗಿರ್ಬೇಕು, ದೇವರ ಮಕ್ಕಳಾಗಿರ್ಬೇಕು. ಈ ಕಿರಿಯ ಮಗನು ಮನ ತಿರುಗಿ ಅವನ ಈ ತಪ್ಪುಗಳೆಲ್ಲ ಬಿಟ್ಬಿಟ್ಟು ಯೇಸು ಕರ್ತನ ಜೊತೆಯಲ್ಲಿ ಬಂದದ್ರಿಂದ ಅವನಿಗೆ ಆಶೀರ್ವಾದ. ನಾವು ಯೇಸು ಜೊತೆಯಲ್ಲಿ ಇರಬೇಕು. ಸರಿಯಾಗಿ ಚರ್ಚಿಗೆ ಬರಬೇಕು. ಹೆಂಗೆ ಬರಬೇಕು? ಚರ್ಚಿಗೆ
ಇಲ್ಲ ಸಿನಿಮಾ ಹೋಗ್ತಾರೆ, ಆಟ ಆಡಕ್ ಹೋಗ್ತಾರೆ, ಅಲ್ಲ. ಚರ್ಚ್ ದಿವಸ ಚರ್ಚಲ್ಲಿ ಇರಬೇಕು. ಚರ್ಚಲ್ಲಿ ಬಂದು ಬೈಬಲ್ ಓದಬೇಕು, ಆರಾಧಿಸಬೇಕು, ಪ್ರಾರ್ಥನೆ ಮಾಡಬೇಕು. ಹಿಂಗಿದ್ರೆ ನೀವು ಗುಡ್ ಬಾಯ್ ಗುಡ್ ಗರ್ಲ್ ಆಗಿ ಇರುವಿರಿ. ಏನೆಲ್ಲ ಮಾಡಬೇಕು? ಸರಿಯಾಗಿ ಚರ್ಚಿಗೆ ಬರಬೇಕು, ಬೈಬಲ್ ಓದಬೇಕು. ಹೇಳಿರಿ, ಚರ್ಚಿಗೆ ಬರ್ತೇನೆ, ಬೈಬಲ್ ಓದುವೇನು, ಒಳ್ಳೆ ಸಾಕ್ಷಿಯಾಗಿ, ಒಳ್ಳೆ ಹುಡುಗನಾಗಿ, ಒಳ್ಳೆ ಹುಡುಗಿಯಾಗಿ ನಾನು ಬದುಕುವೇನು. ಐ ವಿಲ್ ಬಿ ಎ ಗುಡ್ ಬಾಯ್ ಅಂಡ್ ಎ ಗುಡ್ ಗರ್ಲ್. ಈ ಕಥೆಯನ್ನು ನೀವು ಮನೆಯಲ್ಲಿ ಹೋಗಿ ಲೂಕ್ ಅನ್ನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಇದೆ, ಓದ್ರಿ. ತುಂಬಾ ಒಳ್ಳೆಯ ಕಥೆ ಇದೆ. ಓಕೆ, ಆ ಕಿರಿಯ ಮಗನು ತಂದೆಯನ್ನು ಮೋಸ ಮಾಡಿಬಿಟ್ಟು ದುಡ್ಡೆಲ್ಲ ತಗೊಂಡು ಹೋಗಿಬಿಟ್ಟ. ಅವನು ಹಂಗೆ ಹೋದ್ರೆ ಅವನಿಗೆ ಖುಷಿ ಆಯ್ತಾ? ಸ್ವಲ್ಪ ಕಾಲ, ಅಲ್ಪ ಸಂತೋಷಗಳು. ಆಮೇಲೆ ಎಲ್ಲವನ್ನು ಕಳ್ಕೊಂಡನು. ಊಟ ಕೂಡ ಸಿಕ್ಕಿಲ್ಲ. ಯಾವಾಗ ಅವನಿಗೆಲ್ಲ ತಿರುಗಿ ಸಿಕ್ಕಿತು? ಹೇಳಿ, ಯಾವಾಗ ಅವನಿಗೆ ಎಲ್ಲ ತಿರುಗಿ ಸಿಕ್ಕಿತು? ಪಶ್ಚಾತ್ತಾಪ ಪಟ್ಟನು. ಏನ್ ಮಾಡಿದನು? ಪಶ್ಚಾತ್ತಾಪ ಅಂದ್ರೆ ಏನು? ಹೋದ ದಾರಿಯಿಂದ ಯೂ ಟರ್ನ್. ಆ ದಾರಿಯಲ್ಲಿ ತಿರುಗ ಹೋಗಬಾರದು. ನಾವು ಯೂ ಟರ್ನ್ ಮಾಡಿ ಒಳ್ಳೆ ದಾರಿಯಲ್ಲಿ, ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದ ನಾವು ಯೂ ಟರ್ನ್ ಮಾಡಿ ಒಳ್ಳೆ ದಾರಿ, ದೇವರ ದಾರಿಯಲ್ಲಿ ಬರಬೇಕು. ಹಂಗೆ ನಾವು ದೇವರ ದಾರಿಯಲ್ಲಿ ಬಂದ್ರೆ ದೇವರು ನಮ್ಮ ಜೊತೆಗೆ ಇರುವರು. ಅವ್ರು ಯಾರು? ಸರ್ವ ಶಕ್ತನು, ಎಲ್ಲವನ್ನು ನಮಗೆ ಒದಗಿಸಿಕೊಡುವವನು, ನಮ್ಮನ್ನು ಆಶೀರ್ವದಿಸುವವನು, ನಮಗೆ ಜಯ ಕೊಡುವವನು, ಆರೋಗ್ಯ ಕೊಡುವವನು, ಎಲ್ಲ ಆತನೇ. ನಮ್ಮ ಡ್ಯಾಡಿ ಮಮ್ಮಿ ಅವ್ರಿಗಿಂತ ಹೆಚ್ಚಾಗಿರೋರು ದೇವರು. ನಮಗೆ ಡ್ಯಾಡಿ ಮಮ್ಮಿನ ಕೊಟ್ಟವರು ದೇವರೇ. ನಮಗೆ ಹೌಸ್ ಕೊಟ್ಟವರು, ಮನೆ ಕೊಟ್ಟವರು, ಗಾಡಿ ಕೊಟ್ಟವರು ಎಲ್ಲ ಅವರೇ. ಇರುವಾಗ ನಾವು ಅವರೊಂದಿಗೆ ಇದ್ರೆ ನಮಗೆ ಆಶೀರ್ವಾದ. ಆದುದರಿಂದ ಈ ಕಣಿಗರವುಳ್ಳ ನಮ್ಮ ಏಸಪ್ಪ ಜೊತೆಯಲ್ಲಿ ನಾವು ಇರೋಣ. ವಿ ಶುಡ್ ಬಿ ಬ್ಲೆಸ್ಡ್ ಪೀಪಲ್. ಆಶೀರ್ವಾದ ಹೊಂದಿದ ಮಕ್ಕಳಾಗಿ ಬದುಕೋಣ. ಗಾಡ್ ಬ್ಲೆಸ್ ಯು ಆಲ್.